ತಾತ್ಕಾಲಿಕವಾಗಿ ಮತ್ತು ಅಲ್ಲೇ ವಸತಿ ಹೋಗೋದು ಕೆಲಸಗಳು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಇವೆಲ್ಲ ಆಗಲಿ, ಎಲ್ಲ ಏತ್ ನೀರಾವರಿ ಆಗೋ ಜೊತೆ ನೀರಾವರಿ ಪೂರ್ತಿ ಹುಕ್ಕೇರಿ ತಾಲೂಕು ಆಯ್ತಂದ್ರೆ ಇದು ಸರ್ಕಾರಕ್ಕೆ ಸಲ್ಲುವ ಒಂದು ದೊಡ್ಡ ಏನಪ್ಪ ಅದ್ರ ಹೆಸರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಂತರದಲ್ಲಿ ಕಚ್ಚಿ ಕುಟುಂಬದವ್ರು ಏನು ಹುಡುಕ್ತಾರೆ ನೋಡೋದು, 2028 ಚುನಾವಣೆ ಬಂದದ. ಎರಡೂ ಕಡೆ ಪರೀಕ್ಷೆ ಕಾಲದ ನಮ್ಮ ಕಚ್ಚಿ ಕುಟುಂಬಕ್ಕೆ, ಒಂದು ಹುಕ್ಕೇರಿಯಲ್ಲೇ ಜೊತೆಗೆ ಬದಿಯ ಯಮಕನಮರಡಿಯಲ್ಲೇ. ಅದೇನೂ ಇಲ್ಲಿ ಈಗ ಪ್ರಯತ್ನ ನಡೆದ ರಾಜಕೀಯವಾಗಿ ಅದು ಮಾತು ಇರಲಿ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ಗಳು ಹುಕ್ಕೇರಿ ಅನ್ನುವಂಥದ್ದು ಇವತ್ತು ಈ ಎರಡೂ ಕುಟುಂಬಗಳಿಗೆ ಪರೀಕ್ಷಾ ಅಥವಾ ಅಗ್ನಿ ಪರೀಕ್ಷಾ ಕಾಲ, ಇದರಲ್ಲಿ ಯಾರು ಗೆಲ್ತಾರ ಭವಿಷ್ಯ ನೋಡಬೇಕು. ಇದನ್ನು ಯಶಸ್ವಿಯಾಗಿ ಪೂರೈಸಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಲಾಭ, ಪೂರೈಸದೆ ಹೋದ್ರೆ ಕತ್ತಿ ಕುಟುಂಬಕ್ಕೆ ಲಾಭ. ಯಾಕಂದ್ರೆ ರಾಜೀನಾಮೆ ಕೊಡೋದು ಏನು ಭಾಳ ಇಲ್ಲ, 1 ಅಥವಾ 2 ವರ್ಷದ ಕೊಟ್ಟರೆ ಒಂದು ಬೇರೆ ಎಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು ಆಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ರೈತರಿಗೆ ನೀರಾದ್ರೆ ಸಾಕು ಪಾಪ ಅವ್ರಿಗೆ. ಯಾಕೆಂದರೆ ಮಳೆಗಾಲ ಬಂತು, ಮಳೆ ಬರ್ತಾ ಇದೆ, ಅದು ಮಾತು ಬೇರೆ. ಆದ್ರೂ ನಿರಂತರ ನೀರಿನ ಸೋರ್ಸ್ ಅವ್ರಿಗೆ ಆದ್ರೆ, ಯಾಕಂದ್ರೆ ನಮ್ಮಲ್ಲಿ 4 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬರಗಾಲ ಬರ್ತಿರ್ತದೆ. ಆ ಸಂದರ್ಭದಲ್ಲಿ ಪಾಪ ಅಲ್ಲಿ ಜನ ನೀರಿಲ್ಲದ ತ್ರಾಹಿತ್ರಾಯವು ತಪ್ಪಲಿ ಅನ್ನುವಂಥದ್ದು ಚಿಕ್ಕೋಡಿ ಭಾಗದಲ್ಲೂ ಅಂಥದ್ದಿತ್ತು. ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ಲಿಕ್ಕತ್ತದ. ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ನಮ್ಮ ನಡೆ ಕೃಷ್ಣ ಎಡೆ ಹೀಗೆಲ್ಲ ಹೋಗೋದು ಹೋದ್ರೆ ಅಲ್ಲ. ಅದರ ಸದುಪಯೋಗ ಮಾಡಿಕೊಂಡು ಅದೇ ಕಾಲಕ್ಕೆ ಈ ಬಾಗಲಕೋಟೆಯ ಡ್ಯಾಮನ್ನು ಇನ್ನಷ್ಟು ಎತ್ತರ ಮಾಡಿದರೆ ಇನ್ನಷ್ಟು ಎಷ್ಟೋ 1.5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಆಗೋ ಸಾಧ್ಯತೆಗಳಿದ್ದಾವೆ. ಅದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಏನಾದರೂ ಆಗಲಿ MD ಅವ್ರ ಭರವಸೆಯನ್ನು ನಾವು ನಂಬೂನು ಅಂಥೇಳಿ ರೈತರು ಎದ್ದಿದ್ದು ಒಂದು ರೀತಿ ತಾತ್ಕಾಲಿಕ ನೆಮ್ಮದಿ. ಅದೇ ಕಾಲಕ್ಕೆ ಜಿಲ್ಲೆ ತುಂಬ ಇನ್ನೂ ನೀರಾವರಿ ಸಮಸ್ಯೆಗಳಿದ್ದಾವೆ. ಸಾಲಹಳ್ಳಿ ಮತ್ತೆಲ್ಲೋ ಅಲ್ಲೂ ಸಹಿತ ರೈತರು 25 ತಾರೀಕಿನಿಂದ ತಮ್ಮ ಹೋರಾಟ ಶುರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಮತ್ತೊಮ್ಮೆ ಇನ್ನೊಮ್ಮೆ ಉಸ್ತುವಾರಿಯವರಿಗೆ ಮತ್ತು ನೀರಾವರಿ ಮಿನಿಸ್ಟ್ರಿಗೆ ಪರೀಕ್ಷಾ ಕಾಲ ಬರ್ಬೋದು. ಅಂತೂ ಇಂತೂ ಒಂದು ಸಂಗತಿ ಏನಂದ್ರೆ, ಇಲ್ಲಿ ರೈತ ಸಂಘ ಜೊತೆಗೆ ಹಸಿರು